ಭಾರತೀಯ ಸಂಸ್ಕೃತಿಯಲ್ಲಿ ಐತಿಹಾಸಿಕ ವೀರ ಯೋಧರ ಸ್ಥಾನ ಅತ್ಯಂತ ಮಹತ್ವದ್ದಾಗಿದೆ. ಭಾರತದ ಇತಿಹಾಸವು ಅನೇಕ ಶೂರ ಯೋಧರು, ರಾಜರು, ರಾಣಿಯರು ಹಾಗೂ ಸೇನಾನಾಯಕರ ಸಾಹಸಗಳಿಂದ ತುಂಬಿದೆ. ಇವರ ಸಾಹಸಗಳು ಕೇವಲ ಯುದ್ಧಗಳಲ್ಲಿಯೇ ಸೀಮಿತವಾಗಿರದೆ, ಭಾರತೀಯ ಸಂಸ್ಕೃತಿ, ಮೌಲ್ಯಗಳು ಮತ್ತು ರಾಷ್ಟ್ರೀಯ ಚೇತನವನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿವೆ. ಭಾರತದಲ್ಲಿ ಪ್ರಾಚೀನ ಕಾಲದಿಂದಲೇ ಕ್ಷತ್ರಿಯ ಎಂಬ ಯೋಧ ವರ್ಗವು ಇದ್ದಿತು. ಈ ವರ್ಗವು ದೇಶವನ್ನು ರಕ್ಷಿಸುವ ಹೊಣೆ ಹೊತ್ತಿದ್ದು, ಧೈರ್ಯ, ಸತ್ಯನಿಷ್ಠೆ ಮತ್ತು ಧರ್ಮವನ್ನು ಪಾಲಿಸುವುದನ್ನು ಮುಖ್ಯವಾಗಿ ಗಮನಿಸುತ್ತಿತ್ತು. ಯುದ್ಧವನ್ನು ಕೇವಲ ಶಕ್ತಿಯ ಪ್ರದರ್ಶನವಾಗಿ ನೋಡದೆ, ಅದನ್ನು ಧರ್ಮದ ಭಾಗವಾಗಿ ಪರಿಗಣಿಸಲಾಗುತ್ತಿತ್ತು. ಇತಿಹಾಸದಲ್ಲಿ ಮಹಾಭಾರತ ಮತ್ತು ರಾಮಾಯಣಂತಹ ಮಹಾಕಾವ್ಯಗಳು ಯೋಧರ ಆದರ್ಶಗಳನ್ನು ಪ್ರತಿಬಿಂಬಿಸುತ್ತವೆ. ಭೀಷ್ಮ, ಅರ್ಜುನ, ಕರ್ಣ ಇಂತಹ ಯೋಧರು ಧೈರ್ಯ, ನಿಷ್ಠೆ ಮತ್ತು ತ್ಯಾಗದ ಪ್ರತೀಕಗಳಾಗಿದ್ದಾರೆ. ಇವರು ಸಮಾಜಕ್ಕೆ ಆದರ್ಶ ವ್ಯಕ್ತಿತ್ವಗಳನ್ನು ರೂಪಿಸಿದ್ದು, ಇಂದಿಗೂ ಜನರಲ್ಲಿ ಪ್ರೇರಣೆಯನ್ನು ಉಂಟುಮಾಡುತ್ತಾರೆ. ಭಾರತದ ಇತಿಹಾಸದಲ್ಲಿ ಹಲವಾರು ವೀರ ಯೋಧರು ತಮ್ಮ ಶೌರ್ಯದಿಂದ ಪ್ರಸಿದ್ಧರಾಗಿದ್ದಾರೆ. ಮಹಾರಾಣಾ ಪ್ರತಾಪ್, ಶಿವಾಜಿ ಮಹಾರಾಜ್, ರಾಣಿ ಲಕ್ಷ್ಮೀಬಾಯಿ ಮುಂತಾದವರು ದೇಶಭಕ್ತಿ ಮತ್ತು ಸ್ವಾತಂತ್ರ್ಯದ ಸಂಕೇತಗಳಾಗಿದ್ದಾರೆ. ಇವರ ಧೈರ್ಯ ಮತ್ತು ನಾಯಕತ್ವವು ಜನರಲ್ಲಿ ಸ್ವಾಭಿಮಾನವನ್ನು ಬೆಳೆಸಿದೆ. ಉದಾಹರಣೆಗೆ, ಮಹಾರಾಣಾ ಪ್ರತಾಪ್ ಮುಘಲ್ ಸಾಮ್ರಾಜ್ಯಕ್ಕೆ ಎದುರಾಗಿ ಹೋರಾಡಿದ ಧೈರ್ಯವು ಭಾರತದ ಇತಿಹಾಸದಲ್ಲಿ ಪ್ರಮುಖ ಸ್ಥಾನ ಹೊಂದಿದೆ. ವೀರ ಯೋಧರು ಕೇವಲ ಯುದ್ಧದಲ್ಲಿ ಮಾತ್ರವಲ್ಲ, ಸಂಸ್ಕೃತಿಯ ಬೆಳವಣಿಗೆಯಲ್ಲಿಯೂ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಅವರ ಜೀವನ ಶೈಲಿ, ಆಹಾರ ಪದ್ಧತಿ, ಶಸ್ತ್ರಾಸ್ತ್ರ ಬಳಕೆ ಮತ್ತು ತರಬೇತಿ ವಿಧಾನಗಳು ಭಾರತೀಯ ಸಂಸ್ಕೃತಿಯ ಭಾಗವಾಗಿವೆ. ಉದಾಹರಣೆಗೆ, ಕಲರಿಪಯಟ್ಟು ಎಂಬ ಪ್ರಾಚೀನ ಯುದ್ಧಕಲೆ ಭಾರತದಲ್ಲಿ ಹುಟ್ಟಿಕೊಂಡಿದ್ದು, ಇದು ದೇಹದ ನಿಯಂತ್ರಣ, ಶಕ್ತಿಯ ಅಭಿವೃದ್ಧಿ ಮತ್ತು ಶಿಸ್ತುಗಳನ್ನು ಉತ್ತೇಜಿಸುತ್ತದೆ. ಇದಲ್ಲದೆ, ಭಾರತದ ವಿಭಿನ್ನ ಭಾಗಗಳಲ್ಲಿ ವಿಭಿನ್ನ ಯೋಧ ಸಂಪ್ರದಾಯಗಳು ಕಂಡುಬರುತ್ತವೆ. ಉದಾಹರಣೆಗೆ, ಒಡಿಶಾದ ಏಕೈಕ ಅಖಾಡ ಯೋಧ ತರಬೇತಿ ಕೇಂದ್ರಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದವು. ಇವುಗಳಲ್ಲಿ ಯೋಧರಿಗೆ ಶಾರೀರಿಕ ಮತ್ತು ಮಾನಸಿಕ ತರಬೇತಿಗಳನ್ನು ನೀಡಲಾಗುತ್ತಿತ್ತು. ಭಾರತೀಯ ಯೋಧರ ಮತ್ತೊಂದು ಪ್ರಮುಖ ಲಕ್ಷಣವೆಂದರೆ ಅವರ ನೈತಿಕ ಮೌಲ್ಯಗಳು. ಯುದ್ಧದ ವೇಳೆ ಸಹ ಅವರು ನಿಯಮಗಳನ್ನು ಪಾಲಿಸುತ್ತಿದ್ದರು. ಗೌರವ, ನಿಷ್ಠೆ ಮತ್ತು ಪ್ರಾಮಾಣಿಕತೆ ಅವರಿಗೆ ಅತ್ಯಂತ ಮುಖ್ಯವಾಗಿತ್ತು. ಅನೇಕ ಯೋಧರು ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿ ದೇಶವನ್ನು ರಕ್ಷಿಸಿದ್ದಾರೆ. ಈ ತ್ಯಾಗಭಾವನೆ ಭಾರತೀಯ ಸಂಸ್ಕೃತಿಯ ಪ್ರಮುಖ ಅಂಶವಾಗಿದೆ. ಇದಲ್ಲದೆ, ಮಹಿಳಾ ಯೋಧರ ಪಾತ್ರವೂ ಭಾರತೀಯ ಇತಿಹಾಸದಲ್ಲಿ ಗಮನಾರ್ಹವಾಗಿದೆ. ರಾಣಿ ಲಕ್ಷ್ಮೀಬಾಯಿ, ರಾಣಿ ಅಬ್ಬಕ್ಕ ಮುಂತಾದವರು ತಮ್ಮ ಸಾಹಸದಿಂದ ಸಮಾಜದಲ್ಲಿ ಮಹಿಳೆಯರ ಶಕ್ತಿಯನ್ನು ತೋರಿಸಿದ್ದಾರೆ. ಇವರಿಂದ ಮಹಿಳೆಯರು ಕೂಡ ಯುದ್ಧ ಮತ್ತು ನಾಯಕತ್ವದಲ್ಲಿ ಪ್ರಮುಖ ಪಾತ್ರ ವಹಿಸಬಹುದು ಎಂಬ ಸಂದೇಶ ಹರಡಿತು. ವೀರ ಯೋಧರು ಭಾರತೀಯ ಜನಪದ ಸಾಹಿತ್ಯ, ಹಾಡುಗಳು, ನಾಟಕಗಳು ಮತ್ತು ಹಬ್ಬಗಳಲ್ಲಿ ಪ್ರಮುಖ ಸ್ಥಾನ ಪಡೆದಿದ್ದಾರೆ. ಅವರ ಸಾಹಸ ಕಥೆಗಳು ಪೀಳಿಗೆಯಿಂದ ಪೀಳಿಗೆಗೆ ಸಾಗುತ್ತಾ ಜನರಲ್ಲಿ ದೇಶಭಕ್ತಿ ಮತ್ತು ಧೈರ್ಯವನ್ನು ಹೆಚ್ಚಿಸುತ್ತವೆ. ಉದಾಹರಣೆಗೆ, ರಾಜಸ್ಥಾನ ಮತ್ತು ಉತ್ತರ ಭಾರತದ ಪ್ರದೇಶಗಳಲ್ಲಿ ಯೋಧರ ಬಗ್ಗೆ ಜನಪದ ಗೀತೆಗಳು ಇನ್ನೂ ಪ್ರಸಿದ್ಧವಾಗಿವೆ. ಐತಿಹಾಸಿಕ ಯೋಧರ ಪ್ರಭಾವ ಇಂದಿಗೂ ಭಾರತದ ಸಮಾಜದಲ್ಲಿ ಕಾಣಬಹುದು. ಭಾರತೀಯ ಸೇನೆಯ ಸೈನಿಕರು ಈ ವೀರರ ಪರಂಪರೆಯನ್ನು ಮುಂದುವರಿಸುತ್ತಿದ್ದಾರೆ. ಅವರ ಧೈರ್ಯ ಮತ್ತು ತ್ಯಾಗವು ದೇಶದ ಸುರಕ್ಷತೆಗೆ ಪ್ರಮುಖವಾಗಿದೆ. ಸಾರಾಂಶವಾಗಿ, ಐತಿಹಾಸಿಕ ವೀರ ಯೋಧರು ಭಾರತೀಯ ಸಂಸ್ಕೃತಿಯ ಮೂಲಸ್ತಂಭಗಳಾಗಿದ್ದಾರೆ. ಅವರು ಕೇವಲ ಯುದ್ಧವೀರರಲ್ಲ, ಅವರು ಧೈರ್ಯ, ತ್ಯಾಗ, ನಿಷ್ಠೆ ಮತ್ತು ದೇಶಭಕ್ತಿಯ ಪ್ರತೀಕಗಳು. ಅವರ ಜೀವನ ಮತ್ತು ಸಾಧನೆಗಳು ಇಂದಿಗೂ ನಮ್ಮ ಸಮಾಜಕ್ಕೆ ಪ್ರೇರಣೆಯಾಗಿವೆ. ಅವರ ಪರಂಪರೆ ಮುಂದಿನ ಪೀಳಿಗೆಗಳಿಗೂ ದಾರಿದೀಪವಾಗುತ್ತದೆ.